ವಿವೋ ಕಡೆಯಿಂದ ವಿವೋ Y400 ಪ್ರೋನ ನಮ್ಮ ಇಂಡಿಯಾದಲ್ಲಿ ರೀಸೆಂಟ್ಲಿ ಲಾಂಚ್ ಆಗಿತ್ತು. ಆದ್ರೆ ಈಗ ಅದರ ನಾನ್ ಪ್ರೋ ಮಾಡೆಲ್ ವಿವೋ Y400 ಲಾಂಚ್ ಆಗಿದೆ. ಈ ವಿಡಿಯೋಲಿ ನಾನು ಈ ವಿವೋ Y400 ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ಪ್ರೋ ಮಾಡೆಲ್ ಗಿಂತ ಎಷ್ಟು ಡಿಫ್ರೆಂಟ್ ಆಗಿದೆ, ಹಾಗೆ ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಎಲ್ಲನೂ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನ ವಿವೋ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ನೀವು ಈ 2 ಶಾಪ್ಸ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಬಾಕ್ಸ್ ಈ ತರ ಇದೆ. ವೈಟ್ ಕಲರ್ ಅಲ್ಲಿ ಇದೆ. ಈಗ ನಾವು ಈ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಫೋನ್ ಸಿಗುತ್ತೆ. ಇದು ಪರವಾಗಿಲ್ಲ, ನೋಡೋದಕ್ಕೆ ಚೆನ್ನಾಗಿದೆ. ಹಾಗೆ ಬಾಕ್ಸ್ ನಲ್ಲಿ ಡಾಕ್ಯುಮೆಂಟೇಶನ್, ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಜೊತೆಗೆ ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಸಿಗುತ್ತೆ. ಹಾಗೆ ಈ ಬಾಕ್ಸ್ ಅಲ್ಲಿ 90 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಕೊನೆಯದಾಗಿ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಈ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಡಿಸೈನ್ ಪರವಾಗಿಲ್ಲ, ಡೀಸೆಂಟ್ ಆಗಿ ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದು ಸ್ವಲ್ಪ ಶೈನಿ ಆಗಿದೆ. ಇದರ ಕ್ಯಾಮೆರಾ ಮಾಡೆಲ್ ನೋಡೋದಕ್ಕೆ ಚೆನ್ನಾಗಿದೆ. ಈ ಕ್ಯಾಮೆರಾ ಮಾಡೆಲ್ ಅಲ್ಲಿ ಒಂದು LED ಲೈಟ್ ಜೊತೆಗೆ ಒಂದು ಎಕ್ಸ್ಟ್ರಾ ಡೈನಾಮಿಕ್ ಲೈಟ್ ಕೂಡ ಸಿಗ್ತಾ ಇದೆ. ಹಾಗೆ ಈ ಫೋನ್ ಮೇಲೆ ಫಿಂಗರ್ ಪ್ರಿಂಟ್ ಸ್ಮಡ್ಜಸ್, ಸ್ಕ್ರಾಚಸ್ ಏನೂ ಆಗೋದಿಲ್ಲ. ಇದು ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಆದ್ರೆ ಜಾಸ್ತಿ ಪ್ರೀಮಿಯಂ ಫೀಲ್ ಏನು ಬರೋದಿಲ್ಲ. ಆದ್ರೆ ಇದರ ಗ್ರಿಪ್ ಚೆನ್ನಾಗಿದೆ. ಹಾಗೆ ಇದರ ಫ್ರೇಮ್ ಕೂಡ ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಕಾಣಿಸುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕು. ಹಾಗೆ ಇದು 2 ಕಲರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಗ್ಲಾಮ್ ವೈಟ್ ಮತ್ತೆ ಓಲಿವ್ ಗ್ರೀನ್. ಈ 2 ಕಲರ್ ಕೂಡ ಚೆನ್ನಾಗಿದೆ. ಆದ್ರೆ ಗ್ಲಾಮ್ ವೈಟ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದನ್ನ ತಗೊಳ್ಳಿ. ಈ ಓಲಿವ್ ಗ್ರೀನ್ ಚೆನ್ನಾಗಿಲ್ಲ. ಈ ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 198 ಗ್ರಾಮ್ ವೆಯ್ಟ್ ಇದೆ. ಹಾಗೆ 7.90 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ 6000 mAh ಬಿಗ್ ಬ್ಯಾಟ್ರಿ ಇದ್ರೂ ಇದರ ವೆಯ್ಟ್ ಹಾಗೆ ಥಿಕ್ನೆಸ್ ಕಡಿಮೆ ಇದೆ. ಜಾಸ್ತಿ ಭಾರನೂ ಇಲ್ಲ, ಜಾಸ್ತಿ ದಪ್ಪನೂ ಇಲ್ಲ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಮೈಕ್ರೋಫೋನ್ ಇದೆ. ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಸ್ಪೀಕರ್ ಇದೆ. ಹಾಗೆ ಈ ಫೋನ್ ಅಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದರಲ್ಲಿ 400% ವಾಲ್ಯೂಮ್ ಆಡಿಯೋ ಬೂಸ್ಟರ್ ಮೋಡ್ ಸಿಗುತ್ತೆ. ಇದರ ಆಡಿಯೋ ಜಾಸ್ತಿ ಲೌಡ್ ಆಗಿದೆ, ಜೋರಾಗಿ ಕೇಳಿಸುತ್ತೆ. ಹಾಗೆ ಇದಕ್ಕೆ IP68, IP69 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗುತ್ತೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಹಾಗೆ ಇದನ್ನ ಅಂಡರ್ ವಾಟರ್ಸ್ ಕೂಡ ಯೂಸ್ ಮಾಡಬಹುದು. ಜೊತೆಗೆ ಅಂಡರ್ ವಾಟರ್ ಫೋಟೋಸ್ ಹಾಗೆ ವಿಡಿಯೋಸ್ ನ ಕೂಡ ಮಾಡಬಹುದು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.67 ಇಂಚಸ್ ಫುಲ್ HD+ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 300 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಆದ್ರೆ ಇದು ಸ್ಮೂತ್ ಆಗಿ ವರ್ಕ್ ಆಗೋದಿಲ್ಲ, ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ ಅಂತ ಏನು ಅನ್ಸೋದಿಲ್ಲ. 60 ಹರ್ಟ್ಸ್ ಅಥವಾ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ ಅಂತ ಅನಿಸುತ್ತೆ. ಆದ್ರೆ ಇದ್ರ ಡಿಸ್ಪ್ಲೇ ಚೆನ್ನಾಗಿದೆ. ಇದರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ. ಯೂಟ್ಯೂಬ್ ಅಲ್ಲಿ 1080p ವಿಡಿಯೋಸ್ ನ ನೋಡಬಹುದು ಅಷ್ಟೇ. 4K ಸಪೋರ್ಟ್ ಇಲ್ಲ. HDR ಸಪೋರ್ಟ್ ಇಲ್ಲ. ಹಾಗೆ ಇದರಲ್ಲಿ 1800 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ. ಇಂಡೋರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಔಟ್ಡೋರ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಈ ಡಿಸ್ಪ್ಲೇ ಅಷ್ಟೊಂದು ವಿಸಿಬಲ್ ಆಗಿ ಕಾಣಿಸೋದಿಲ್ಲ. ಯೂಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇದರಲ್ಲಿ ಪಂಚ್ ಹೋಲ್ ಕ್ಯಾಮೆರಾ ಇದೆ. ಇದರ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಇದರ ಚಿನ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಇದರ ಹ್ಯಾಪ್ಟಿಕ್ಸ್ ಚೆನ್ನಾಗಿದೆ. ಟೈಪ್ ಮಾಡುವಾಗ ವೈಬ್ರೇಷನ್ ಫೀಲ್ ಬರುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಆದ್ರೆ ಸ್ಮೂತ್ ಆಗಿಲ್ಲ, ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು ಡೀಸೆಂಟ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ LPDDR4X ರ್ಯಾಮ್ ಇದೆ. UFS 2.2 ಸ್ಟೋರೇಜ್ ಇದೆ. ಇದರ ಪ್ರೈಸ್ ರೇಂಜ್ಗೆ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಪರವಾಗಿಲ್ಲ. ಇದರ UFS ಸ್ಕೋರ್ ಜಾಸ್ತಿ ಇದೆ, 81,000 ಪ್ಲಸ್ ಇದೆ. ಹಾಗೆ ಇದರಲ್ಲಿ 4,70,000 ಪ್ಲಸ್ ಅಂಟುಟು ಸ್ಕೋರ್ ಇದೆ. ಇದರ ಅಂಟುಟು ಸ್ಕೋರ್ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಇರಬೇಕಾಗಿತ್ತು. ಹಾಗೆ ಇದರಲ್ಲಿ 94% CPU ಥ್ರಾಟಲ್ ಇದೆ.
ಜಾಸ್ತಿ ಹೀಟ್ ಆಗೋದಿಲ್ಲ. ಹಾಗೆ ಇದರ ಬೆಂಚ್ ಮಾರ್ಕ್ನ ಚೆಕ್ ಮಾಡುವಾಗ ಇದರ ಟೆಂಪರೇಚರ್ ವೇರಿಯೇಷನ್ ಹಾಗೆ ಬ್ಯಾಟ್ರಿ ಟೈಮ್ನ ಚೆಕ್ ಮಾಡಿದ್ವಿ. ಈ ಫೋನ್ 30 ಡಿಗ್ರಿ ಸೆಲ್ಸಿಯಸ್ ಇಂದ 36 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಹಾಗೆ 35% ಇಂದ 28% ವರೆಗೂ ಬ್ಯಾಟ್ರಿ ಡ್ರೈನ್ ಆಯಿತು. ಇದು ಓವರ್ ಹೀಟ್ ಆಗ್ತಾ ಇಲ್ಲ. ಜೊತೆಗೆ ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಇದು ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗ್ತಾ ಇಲ್ಲ. ಹಾಗೆ ಇದರ ಗೇಮಿಂಗ್ ಕಡೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಅಲ್ಲಿ ಆಡ್ಬೋದು. ಹಾಗೆ HD ಆಪ್ಷನ್ ಅಲ್ಲಿ ಹೈ ಗ್ರಾಫಿಕ್ಸ್ ಅಲ್ಲಿ ಆಡ್ಬೋದು. ಆದ್ರೆ ಇದರಲ್ಲಿ 40 FPS ಗೇಮಿಂಗ್ ಸಪೋರ್ಟ್ ಇದೆ ಅಷ್ಟೇ. ಮುಂದೆ ಬರೋ ಅಪ್ಡೇಟ್ ಅಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಬರ್ಬೋದು. ಹಾಗೆ COD ಅಲ್ಲಿ ಲೋ ಆಪ್ಷನ್ ಅಲ್ಲಿ ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಡ್ಬೋದು. ಹಾಗೆ ಗೇಮ್ಸ್ ಆಡುವಾಗ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ, ಲ್ಯಾಗ್ ಫೀಲ್ ಆಗುತ್ತೆ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಸಿಗೋದಿಲ್ಲ. ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಫಂಟಚ್ OS 15 ಅಲ್ಲಿ ವರ್ಕ್ ಆಗುತ್ತೆ. ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 2 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 3 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ನ 2 to 3 ಇಯರ್ಸ್ ಯೂಸ್ ಮಾಡ್ಬೋದು. ಆದ್ರೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಗಳು ಬರುತ್ತೆ, ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡಬೇಕು. ಆದ್ರೆ ಇದರಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ಗಳು ಬರುತ್ತೆ. ಜೊತೆಗೆ V-Store ನೋಟಿಫಿಕೇಶನ್ ತುಂಬಾ ಬರುತ್ತೆ. ಇದರಿಂದ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಹಾಳಾಗ್ಬೋದು. ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಈ UI ಸ್ಮೂತ್ ಆಗಿ ವರ್ಕ್ ಆಗೋದಿಲ್ಲ, ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಹಾಗೆ ಇದರಲ್ಲಿ ಆಪ್ಸ್ ಆನಿಮೇಷನ್ ಸಿಗುತ್ತೆ. ಹಾಗೆ ಈ UI ಅಲ್ಲಿ ಸ್ವಲ್ಪ ಕಸ್ಟಮೈಸೇಷನ್ ಆಪ್ಷನ್ಸ್ಗಳ ಜೊತೆಗೆ ಸ್ವಲ್ಪ AI ಫೀಚರ್ಸ್ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX852 ಸೆನ್ಸರ್ ಸಿಗುತ್ತೆ. 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಸಿಗುತ್ತೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿಲ್ಲ, ಆದ್ರೆ ಕಲರ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 1x 2x ಹಾಗೆ 10x ಝೂಮ್ ಮಾಡ್ಬೋದು. 1x ಹಾಗೆ 2x ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಆದ್ರೆ ಡೀಟೇಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಅದರಲ್ಲಿ ಕಲರ್, ಲೈಟ್ ಕಂಟ್ರೋಲ್ ಎಲ್ಲ ಚೆನ್ನಾಗಿದೆ. ಹಾಗೆ 10x ಅಲ್ಲಿ ಫೋಟೋಸ್ ಕ್ವಾಲಿಟಿ ತುಂಬಾ ಹಾಳಾಗೋಗುತ್ತೆ. ಝೂಮ್ ಫೋಟೋಸ್ನ ತೆಗಿಬೇಡಿ. ಹಾಗೆ ಇದರ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಸ್ಕಿನ್ ಟೋನ್ ಚೆನ್ನಾಗಿಲ್ಲ, ಕಲರ್ ಚೆನ್ನಾಗಿಲ್ಲ, ಲೈಟ್ ಕಂಟ್ರೋಲ್ ಹಾಗೆ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ, ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡೋದೇ ಇಲ್ಲ. ಪೋರ್ಟ್ರೇಟ್ ಫೋಟೋಸ್ ಕೂಡ ನಾರ್ಮಲ್ ಫೋಟೋಸ್ ತರನೇ ಕಾಣಿಸುತ್ತೆ. ಹಾಗೆ ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿಲ್ಲ, ಆದ್ರೆ ಬ್ರೈಟ್ ಫೋಟೋಸ್ಗಳು ಬರುತ್ತೆ. ಆದ್ರೆ ಇದರಲ್ಲಿ ಡೀಟೇಲ್ಸ್, ಕಲರ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ 1080p ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. 4K ವಿಡಿಯೋ ಸಪೋರ್ಟ್ ಇಲ್ಲ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ವಿಡಿಯೋ ಇರುತ್ತೆ. ವಿಡಿಯೋ ಅಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಆದ್ರೆ ಡೀಟೇಲ್ಸ್ ಚೆನ್ನಾಗಿಲ್ಲ, ಕಲರ್ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಓಕೆ, ಪರವಾಗಿಲ್ಲ, ಕಲರ್ಸ್ ಕೂಡ ಚೆನ್ನಾಗಿದೆ, ಸ್ಕಿನ್ ಟೋನ್ ಓಕೆ, ಲೈಟ್ ಕಂಟ್ರೋಲ್ ಓಕೆ, ಪರವಾಗಿಲ್ಲ. ಹಾಗೆ ಪೋರ್ಟ್ರೇಟ್ ಸೆಲ್ಫಿಯಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ, ಆದರೆ ಕಲರ್, ಸ್ಕಿನ್ ಟೋನ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ 1080p ವಿಡಿಯೋಸ್ 30 FPS ಅಲ್ಲಿ ತಗೋಬಹುದು. ಇದರಲ್ಲಿ 60 FPS ಸಪೋರ್ಟ್ ಇಲ್ಲ. ಇದರಲ್ಲಿನೂ ಡೀಟೇಲ್ಸ್ ಅಷ್ಟಕ್ಕಷ್ಟೇ ಇದೆ, ಅಷ್ಟೊಂದೇನು ಚೆನ್ನಾಗಿಲ್ಲ, ಆದರೆ ಕಲರ್, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಹಾಗೆ ಈ ಫೋನಿಂದ ತೆಗೆದ ಎಲ್ಲ ಫೋಟೋಸ್ ಹಾಗೆ ವಿಡಿಯೋಸ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಫೋಟೋಸ್ ಹಾಗೆ ವಿಡಿಯೋಸ್ ಕ್ವಾಲಿಟಿ ಹೇಗಿದೆ ಅಂತ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಸಿಗುತ್ತೆ. ಇದು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದು 0 to 100% 50 ಮಿನಿಟ್ಸ್ ಅಲ್ಲೇ ಫುಲ್ ಚಾರ್ಜ್ ಆಗುತ್ತೆ. ಇದರ ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 8 to 9 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ 1.5 ದಿನ ಬ್ಯಾಕಪ್ ಬರುತ್ತೆ. ಹಾಗೆ ಇದರಲ್ಲಿ ಎಲ್ಲ ಸೆನ್ಸರ್ಗಳು ಸಿಗುತ್ತೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ, ಆದ್ರೆ ಇದು ಫಾಸ್ಟ್ ಆಗಿಲ್ಲ, ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಫೇಸ್ ಅನ್ಲಾಕ್ ಇದೆ, ಇದು ಕೂಡ ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಇದೆ. ಜೊತೆಗೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿಲ್ಲ, ಕಾಲ್ ಬಂದಾಗ 5G ಇಂದ 4Gಗೆ ಶಿಫ್ಟ್ ಆಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 21,999 ಆಗುತ್ತೆ. ಹಾಗೆ 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 23,999 ಆಗುತ್ತೆ. ಜೊತೆಗೆ ಇದಕ್ಕೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ನ ತಗೋಬೋದಾ ಅಂತಂದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ, ಇದರ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮ್ರಾ ಯೂಸ್ಫುಲ್ ಇಲ್ಲ, ಇದರ UI ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ. 20,000 ಅಲ್ಲಿ ಬೆಸ್ಟ್ ಫೋನ್ ಅಂತ ಆಗೋದೇ ಇಲ್ಲ. ಇದು ವ್ಯಾಲ್ಯೂನ ಪ್ರೊವೈಡ್ ಮಾಡೋದಿಲ್ಲ. ಟೋಟಲಿ ವೇಸ್ಟ್ ಫೋನ್ ಅಂತ ಅನ್ಸುತ್ತೆ. ಪ್ಲೀಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇದೇ ಪ್ರೈಸ್ ರೇಂಜಲ್ಲಿ ನೀವು ಮೋಟರೋಲಾ G96 ಅಥವಾ ಮೋಟರೋಲಾ G86 ಪವರ್ನ ತಗೊಳ್ಳಿ. ಈ ಫೋನ್ನ ಮಾತ್ರ ಬೇಡ.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ವಿವೋ Y400 ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.